ನಮಸ್ಕಾರ, ಇದು ನಿಮ್ಮ GPH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ. NG ಮನೋಹರ್. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಶಾಂತಪ್ರಕಾಶ್ ನಗರ ಶಾಲೆಯ 2025-26ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಮತ್ತು ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ದಿನಾಂಕ 21-3-2026 ಶನಿವಾರದಂದು ಹಮ್ಮಿಕೊಳ್ಳಲಾಗಿತ್ತು. ತಾಲೂಕು ನೌಕರರ ಸಂಘದ ಅಧ್ಯಕ್ಷ NG ಮನೋಹರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗಿಂತ ಹೆಚ್ಚು ಕ್ರಿಯಾಶೀಲವಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಬೆಳೆಸುವಂತಹ ಕೆಲಸವನ್ನು ಸರ್ಕಾರಿ ಶಾಲಾ ಶಿಕ್ಷಕರು ಮಾಡುತ್ತಿದ್ದಾರೆ. ಮಕ್ಕಳ ಪ್ರತಿಭೆಯನ್ನು ಪೋಷಕರಿಗೆ ತೋರಿಸುವಂತಹ ಕೆಲಸವನ್ನು ಈ ಶಾಲೆಯ ಶಿಕ್ಷಕರು ಮಾಡುತ್ತಿದ್ದಾರೆ. ನಿಮ್ಮ ಶಾಲೆಯಲ್ಲಿ ಅಬ್ದುಲ್ ಕಲಾಂ ತರಹದ ಮಕ್ಕಳಿದ್ದಾರೆ. ಗ್ರಾಮೀಣ ಪ್ರದೇಶದ ಮಕ್ಕಳು ಎಲ್ಲಾ ವಿಷಯಗಳಲ್ಲಿ ಮುಂದಿದ್ದಾರೆ. ಈ ಶಾಲೆಯಿಂದ IAS IPS ಅಧಿಕಾರಿಗಳಾಗಿ ಬರಲಿ ಎನ್ನುವುದು ಶಿಕ್ಷಕರ ಮನದಾಳದ ಪ್ರಯತ್ನವಾಗಿದೆ. ಅಬ್ದುಲ್ ಕಲಾಂ ಒಬ್ಬ ಬಡ ವಿದ್ಯಾರ್ಥಿಯಾಗಿದ್ದು ಮನೆ ಮನೆಗೆ ದಿನದ ಪತ್ರಿಕೆಗಳನ್ನು ವಿತರಿಸಿ ಚೆನ್ನಾಗಿ ಓದಿ ವಿಜ್ಞಾನಿಯಾಗಿ ರಾಷ್ಟ್ರಪತಿಯಾಗಿದ್ದವರು. ಅಂತಹ ಶ್ರೇಷ್ಠ ಜ್ಞಾನಿ ನೀವಾಗಬೇಕೆಂದು ಮಕ್ಕಳಿಗೆ ತಿಳಿಸಿದರು. ಸರ್ಕಾರಿ ಶಾಲೆ ಇವತ್ತು ಖಾಸಗಿ ಶಾಲೆಗಳಿಗಿಂತ ಹೆಚ್ಚು ಕ್ರಿಯಾಶೀಲವಾಗಿ ಬೋಧನೆಯ ಜೊತೆಯಲ್ಲಿ ಸಾಂಸ್ಕೃತಿಕವಾಗಿ ಸರ್ವತೋಮುಖವಾಗಿ ಬೆಳೆಸುವಂತಹ ಪ್ರಯತ್ನವನ್ನ ಇಲ್ಲಿ ಶಿಕ್ಷಕರು ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಹೆಮ್ಮೆಯ ಸಂಗತಿ. ಇವತ್ತು ನಿಮ್ಮಲ್ಲಿ ಒಬ್ಬ ಅಬ್ದುಲ್ ಕಲಾಂ ಇದ್ದಾರೆ, ನಿಮ್ಮಲ್ಲಿ ಒಬ್ಬ ನ್ಯೂಟನ್ ಇದ್ದಾರೆ, ನಿಮ್ಮಲ್ಲಿ ಇರ್ತಕ್ಕಂಥ ವಿಶೇಷವಾಗಿ ಬರತಕ್ಕಂಥ ಪ್ರತಿಭೆಗಳಿದ್ದಾವೆ. ಅವರೆಲ್ಲರಿಗೂ ಸಹ ಈ ಅರಸೀಕೆರೆ ಗ್ರಾಮದಿಂದ ಮುಂದೊಂದು 10 ವರ್ಷ ಆದಮೇಲೆ ಈ ಗ್ರಾಮೀಣ ಪ್ರದೇಶದಲ್ಲಿ ಮೊನ್ನೆಲ್ಲ IPS IAS ಗಳು ನೋಡಿದ್ವಿ ನಾವು. ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಆಯ್ಕೆ ಆಗಿದ್ದಾರೆ. ಹಾಗೇನೆ ಮುಂದೊಂದು ದಿನ ಈ ಅರಸೀಕೆರೆ ಗ್ರಾಮದಿಂದ ಒಬ್ಬ IAS IPS ಬರಲಿ ಅನ್ನುವಂಥದ್ದು ಈ ಶಾಲೆಯ ಶಿಕ್ಷಕರ ಮನದಾಳದ ಪ್ರಯತ್ನ ಅಂತ ನಾನು ಭಾವಿಸಿದ್ದೀನಿ. ಪಾಟೀಲ್ ಅಗ್ರೋ ಏಜೆನ್ಸಿ ಮಾಲೀಕರಾದ ಪ್ರಶಾಂತ್ ಪಾಟೀಲ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಶಾಂತ ಪ್ರಕಾಶ್ ನಗರ ಶಾಲೆ ಶೈಕ್ಷಣಿಕ ಪ್ರಗತಿಯಲ್ಲಿ ತಾಲೂಕಿನಲ್ಲಿಯೇ 2ನೇ ಸ್ಥಾನದಲ್ಲಿದೆ. ಈ ಶಾಲೆಯಲ್ಲಿ ಶಿಕ್ಷಕರು ಗುಣಮಟ್ಟದ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಹ ಪ್ರಗತಿಯಲ್ಲಿದ್ದಾರೆ. ನಮ್ಮ ಊರಿನ 2 ಸರ್ಕಾರಿ ಶಾಲೆಗಳಲ್ಲಿಯೂ ಸಹ ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭವಾಗಿವೆ ಎಂದು ಹೇಳಿದರು. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ನಾವೆಲ್ಲರೂ ಇದು ಮಾಡಿದ್ದೀವಿ. ಈ ಮಕ್ಕಳ ಒಂದು ಕಾರ್ಯಕ್ರಮ ಆಗಿರೋ ನಂತರ ಈ ಮಕ್ಕಳ ವೇದಿಕೆಯನ್ನ ಮಕ್ಕಳಿಗಾಗಿ ಬಿಟ್ಟುಕೊಡುತ್ತಾ ನಾನು 4 ಮಾತುಗಳನ್ನು ಮುಗಿಸ್ತೇನೆ. ಸಾವಿತ್ರಿಬಾಯಿ ಫುಲೆ ಸಂಘದ ಜಿಲ್ಲಾಧ್ಯಕ್ಷ THM ಲತಾ ಮಾತನಾಡಿ, ಸರ್ಕಾರಿ ಶಾಲೆಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರಿಂದ ಗುಣಾತ್ಮಕ ಕೌಶಲ್ಯಗಳನ್ನು ಹೊರತೆಗೆಯುವ ಕೆಲಸವಾಗುತ್ತಿದೆ. ಇನ್ನು ಹೆಚ್ಚು ಹೆಚ್ಚು ಆಯೋಜನೆಗಳು ನಡೆಯಲಿ. ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಹೆಚ್ಚಿನ ಜ್ಞಾನ ಪಡೆಯಲಿ. ಹೆಣ್ಣು ಮಕ್ಕಳು ಶೈಕ್ಷಣಿಕವಾಗಿ ಮುಂದುವರಿಯಲಿ. ಪೋಷಕರೇ ತಮ್ಮ ಹೆಣ್ಣು ಮಕ್ಕಳನ್ನು ಬೇಗನೆ ಮದುವೆ ಮಾಡದೆ ಚೆನ್ನಾಗಿ ಓದಿಸಿ ಸಮಾಜದಲ್ಲಿ ಅವರಿಗೆ ಉತ್ತಮ ಸ್ಥಾನಮಾನ ನೀಡುವಂತೆ ಮಾಡಿ. ಹೆಣ್ಣು ಮಕ್ಕಳೇ ನಮ್ಮ ದೇಶದ ಕಣ್ಣು. ಮಹಿಳೆಯರು ಆರ್ಥಿಕವಾಗಿ ಸದೃಢವಾಗಿರಬೇಕು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ನಾಣ್ಣುಡಿಯನ್ನು ನಿಜ ಮಾಡಿ ತೋರಿಸಿ ಸರ್ಕಾರಿ ಶಾಲೆಗೆ ಪ್ರೋತ್ಸಾಹ ನೀಡಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಹಾಗೂ ಈ ಸಂದರ್ಭದಲ್ಲಿ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ NG ಮನೋಹರ್, ಪಾಟೀಲ್ ಅಗ್ರೋ ಏಜೆನ್ಸಿ ಮಾಲೀಕ ಪ್ರಶಾಂತ್ ಪಾಟೀಲ್, ಸಾವಿತ್ರಿಬಾಯಿ ಫುಲೆ ಸಂಘದ ಜಿಲ್ಲಾಧ್ಯಕ್ಷ THM ಲತಾ, ವಕೀಲ ಡಾಕ್ಟರ್ M ಸುರೇಶ್, ಅನುದಾನಿತ ಪ್ರೌಢಶಾಲೆಗಳ ಸಂಘದ ಅಧ್ಯಕ್ಷ ಗುರುಮೂರ್ತಿ, ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಸಂಗಯ್ಯ, ಮುಖ್ಯ ಗುರುಗಳಾದ H ಅನಸೂಯಮ್ಮ, ಮುಖಂಡರಾದ K ಲಕ್ಷ್ಮೀ ಮಹಾಂತೇಶ್, I ಸಲಾಂ ಸಾಹೇಬ್, P ಹಾಲೇಶ್, ಅಡ್ಡಿ ಕೆಂಪಣ್ಣ, ಸಹ ಶಿಕ್ಷಕರಾದ P ಬಸವರಾಜ್, T ಮಮತಾಜ್ ಬೇಗಂ, ಸರಸ್ವತಿ, THM ಉಮಾ, U ಸತೀಶ್, B ಸತೀಶ್, ಸುನೀತಾ, ಪವಿತ್ರ, ಚಾಂದಿನಿ, ಭರತ್, SDMC ಅಧ್ಯಕ್ಷ T ರಮೇಶ್, ಉಪಾಧ್ಯಕ್ಷ M ಗೌರಮ್ಮ, ಸರ್ವ ಸದಸ್ಯರು, ಪೋಷಕರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು.
ವರದಿ ಮಹೇಶ್ ಹಿರಿಯ ಪತ್ರಕರ್ತರು. ನಮಸ್ಕಾರ, ಇದು ನಿಮ್ಮ GPS 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.